ನಾನು ಬರ್ತೀನೋ ಸಚಿವ ಶಿವಾನಂದ ಪಾಟೀಲ್ ಬರ್ತಾರೋ, ಯತ್ನಾಳ್ಗೆ ವಿಜಯಪುರದಲ್ಲೇ ತಕ್ಕ ಪಾಠ ಕಲಿಸ್ತೀನಿ, ಕಾದು ನೋಡಿ ಅಂತ ಕಾಶಪ್ಪನವರು ಸವಾಲು ಹಾಕಿದ್ದಾರೆ. ಇಲ್ಲಾಂದ್ರೆ ತಾಕತ್ತಿದ್ರೆ ಹುನಗುಂದಕ್ಕೆ ಬರಲಿ, ನಾನು ಏನು ಅಂತ ತೋರಿಸ್ತೀನಿ ಅಂತ ಯತ್ನಾಳ್ ವಿರುದ್ಧ ವಿಜಯಾನಂದ ಕಾಶಪ್ಪನವರು ಗುಡುಗಿದ್ದಾರೆ. ಬಿ ಫಾರ್ಮ್ ಪಡೆದು ಗೆದ್ದು ಬಂದಿದ್ದ ಪಕ್ಷವೇ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದೆ. ಮೊದಲು ಆ ಪಕ್ಷಕ್ಕೆ ರಾಜೀನಾಮೆ ಕೊಡಲಿ, ಆಮೇಲೆ ಯುದ್ಧ ಮಾಡಲಿ ಅಂತ ಕಾಶಪ್ಪನವರು ಹೇಳಿದ್ದಾರೆ. ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರಾಜೀನಾಮೆ ಕೊಡೋದಕ್ಕೆ ಇವನಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮನ್ನು ಕೇಳೋದಕ್ಕೆ. ಇವನಿಗೆ ಪಕ್ಷದಿಂದ ಕಿತ್ತಿ ಉಚ್ಚಾಟನೆ ಮಾಡಿದ್ದಾರೆ. ಇವನು ಪ್ರಾಮಾಣಿಕವಾಗಿ ಯಾವ ಪಕ್ಷದ ಒಂದು ಅಡಿಯಲ್ಲಿ ಸಿದ್ಧಾಂತದಲ್ಲಿ ಬೆಳೆದು ಒಂದು ಪಕ್ಷದ ಬಿ ಫಾರ್ಮ್ ಅನ್ನು ತೆಗೆದುಕೊಂಡು ಗೆದ್ದಿದ್ರು ಆ ಪಕ್ಷ ಇವತ್ತು ಉಚ್ಚಾಟನೆ ಮಾಡಿದೆ. ಆ ಪಕ್ಷಕ್ಕೆ ಫಸ್ಟ್ ರಾಜೀನಾಮೆ ಕೊಡ್ಬೇಕು ಇವರು. ನಾನು ಬರ್ತೀನೋ ನಿಲ್ಲಕ್ಕೆ ಇವನು ಬರೋದು ಬೇಡ, ಇಲ್ಲಿ ಬರೋದು ಇಲ್ಲಿ ಇವನಿಗೆ ಹಿಂದೂ ಕೂಡ ನಾವು ಏನೇನು ಸಹಾಯ ಮಾಡಿದ್ವಿ ಅನ್ನೋದು ಗೊತ್ತೈತಿ, ಜನಕ್ಕೆ ಗೊತ್ತೈತಿ. ಇವತ್ತು ಅದನ್ನು ಅರಿವಿಟ್ಕೊಂಡು ಮಾತಾಡ್ಬೇಕು. ಈ ಮನುಷ್ಯ ಅಲ್ಲೇ ನಿಂದಿರಲಿ. ಇವತ್ತು ಶಿವಾನಂದ ಪಾಟೀಲ್ ಬರ್ತಾರೋ ನಾನು ಬರ್ತೀನೋ. ಈಗಾಗಲೇ ಶಿವಾನಂದ ಪಾಟೀಲ್ರು ಅಪ್ಪು ಹುಟ್ಟಿದ ಕೆಲಸ ಮಾಡ್ಯಾರಲ್ಲ, ನಾನು ಮಾಡಿದ್ರು ಬೇರೆ ಅಲ್ಲ, ಶಿವಾನಂದ ಪಾಟೀಲ್ ಮಾಡಿದ್ರು ಬೇರೆ ಅಲ್ಲ. ಇವತ್ತು ಕೊಟ್ಟಿದ್ದಾರೆ, ಇವನು ರಾಜೀನಾಮೆ ಕೊಡಲಿ, ಫಸ್ಟು ರಾಜೀನಾಮೆ ಅಂಗೀಕಾರ ಆಗಲಿ, ಆಮೇಲೆ ನೋಡೋಣ. ಯುದ್ಧ ಇದೆ, ತೋರಿಸ್ತೀವಿ. ಅವರು ಬಂದು ಯಾರನ್ನ ಹೊಲಿಯರೆ ಮಟ್ಟ ಮನೆಗಾರ ಹೋಗ್ಲಿ, ಆ ದೊಡ್ಡ ಮೂರು ಮನೆಯಾಗಾರ ಹೋಗ್ಲಿ, ಇನ್ನು ಇಲ್ಲಿ ಇನ್ನೊಬ್ಬನ ಕರ್ಕೊಂಡು ಬಂದ್ರು ನಮಗೇನು ಫರಕ್ ಬೀಳೋದಿಲ್ಲ. ನಾವು ಬಂದು ನಿಂದಿರ್ತೀನಿ ಅಂದ್ರೆ 28ಕ್ಕೆ ಬಂದು ನಿಂದ್ರು, ನಿನ್ನ ತಾಕತ್ತಿದ್ರು ಇಲ್ಲಿ ನಾಮಿನೇಷನ್ ಕೊಡು. ಈಗಾಗಲೇ ಮಾನ್ಯ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರಾಜೀನಾಮೆ ಕೊಡೋದಕ್ಕೆ ವಿಜಯಾನಂದ ಕಾಶಪ್ಪನವರು ರೆಡಿ ಇದ್ದಾರಂತ ರಾಜೀನಾಮೆ ಕೊಡೋದಕ್ಕೆ. ಸುಮ್ಮನೆ ನಿಮ್ಗೆ ಯಾರೋ ಹುನಗುಂದ ಜನ ಸುಮ್ಮನೆ ಓಟ್ ಹಾಕ್ಯಾರೇನು? ಲಾಸ್ಟ್ ಟೈಮು ನಿಮ್ಮನ್ನು ಮನೆಯಾಗ ಕೂರಿಸಿದ್ರು, ಈ ಸರಿ ವಿಧಾನಸೌಧಕ್ಕೆ ಕಳಿಸಿದ್ದಾರೆ. ಯತ್ನಾಳು ರಾಜೀನಾಮೆ ಕೊಡು ಅಂದ ತಕ್ಷಣ ಕೊಡೋಕ್ಕೆ, ರಾಜೀನಾಮೆ ಕೊಡಬೇಡ ಅಂತ ಅಂದರೆ ಕೊಡದೇ ಇರೋದಕ್ಕೆ ನೀವೇನು ಯತ್ನಾಳ ಹೇಳ್ದಂಗೆ ನಡೆಯೋರ? ನೀವು ಕಾಶಪ್ಪನವರು ನಿಮ್ಮ ಕ್ಷೇತ್ರದ ಜನ ಹೇಳ್ದಂಗೆ ಕೇಳೋರು. ನಿಮ್ಮ ಕ್ಷೇತ್ರದ ಜನ ಏನು ಬಯಸ್ತಾರೆ ಅದನ್ನು ಮಾಡಿರಿ. ಅದು ಬಿಟ್ಟು ಯತ್ನಾಳ್ ಹಿಂಗಂದ್ರು, ಯತ್ನಾಳ್ ಹಂಗಂದ್ರು, ಯತ್ನಾಳ್ ರಾಜೀನಾಮೆ ಕೊಡ ಅಂದರು, ಅಲ್ಲಿಗೆ ಬಾ ಅಂದರು, ಇಲ್ಲಿಗೆ ಬಾ ಅಂತಂದರು. ಯತ್ನಾಳ್ ಅಂತಿರ್ತಾರಪ್ಪ, ಭಾಳ ಜನ ಅಂತಿರ್ತಾರೆ. ಎಲ್ಲರಿಗೂ ಹಿಂಗೆ ಉತ್ತರ ಕೊಟ್ಕೊಂಡು ಓಡಾಡ್ತೀರಾ? ನಾವು ಅಂತೀವಿ ರಾಜೀನಾಮೆ ಕೊಡ್ರಿ ಅಂತ. ಕೊಡ್ತೀರಾ? ಬರೀ ರಾಜಕೀಯ ಮಾಡೋದು, ಬರೀ ರಾಜಕೀಯ. ಹೆಂಗಾಗೋಗಿದೆ ಅಂದರೆ ಅದು ಏನೋ ಮಾತಿಗೆ ಮಾತು, ಟೀಕೆಗೆ ಟೀಕೆ. ಓಕೆ, ರಾಜೀನಾಮೆ ಪತ್ರ ಹಿಡ್ಕೊಳ್ಳೋದು, ಬರೋದು, ಸ್ಪೀಕರ್ ಹತ್ರ ಬರೋದು, ರಾಜೀನಾಮೆ ಕೊಟ್ಟಂಗೆ ಮಾಡೋದು, ಅದರಲ್ಲಿ ಷರತ್ತಿಡೋದು. ನೀನು ಕೊಡು, ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನಾ ಕೊಟ್ಟಿನಿ, ನೀ ಯಾಕೆ ಕೊಡ್ತೀನಿ? ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನಮ್ಮ ಅಪ್ಪಂಗೆ ಹುಟ್ಟಿದ್ರೆ ನಿಮ್ಮ ಅಪ್ಪಂದ್ರೆ ಯಾಕೆ ಎಳ್ಕೊಂಬರ್ತೀರಿ? ನಿಮ್ಮ ರಾಜಕೀಯ ನೀವು ಮಾಡಿರಿ. ತಂದೆ ತಾಯಿಗಳನ್ನ ಎದಕ್ಕೆ ಎಳ್ಕೊಂಬರ್ತೀರಿ? ಸಣ್ಣ ಮಕ್ಕಳು ಮಾಡಲ್ಲ ನಮ್ಮ ಕಡೆ, ಅಂಥ ಆಟಗಳು ಆಡ್ತೀರಿ ನೀವು. ಯತ್ನಾಳ್ ಅವ್ರಿಗೆ ಫೋನ್ ಟ್ರೈ ಮಾಡ್ತಿದ್ವಿ, ಅವ್ರು ಸಿಗ್ತಾ ಇಲ್ಲ. ಇನ್ನು ಶಿವಾನಂದ ಪಾಟೀಲ್ ಅವ್ರಿಗೂ ಟ್ರೈ ಮಾಡ್ತಾಯಿದ್ದೀವಿ, ಗೊತ್ತಿಲ್ಲ. ಇವ್ರು ಯಾರಪ್ಪ, ಕಾಶಪ್ಪನವ್ರಿಗೂ ಕಾಲ್ ಮಾಡ್ತಾಯಿದ್ದೀವಿ, ನೋಡೋಣ ಯಾರು ಸಿಗ್ತಾರಂತ.